ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ ಸುಹಾಸಿನಿ. ಇವರು ದಕ್ಷಿಣ ಭಾರತದ ಪ್ರಸಿದ್ಧ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳ ಚಿತ್ರಗಳಲ್ಲಿ ನಟಿಸಿ ಪ್ರಸಿದ್ಧ ನಟಿಯಾಗಿ ಹೆಸರು ಸಂಪಾದಿಸಿದ್ದಾರೆ. ಸುಹಾಸಿನಿ ಯಾರ ಮಗಳು? ಅವರು ಬಣ್ಣದ ಬದುಕಿಗೆ ಬಂದಿದ್ದು ಹೇಗೆ? ಎಲ್ಲವನ್ನು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸುಹಾಸಿನಿ ಅವರು ಜನಿಸಿದ್ದು ಆಗಸ್ಟ್ 15, 1961 ಚೆನ್ನೈನಲ್ಲಿನ ಪರಮಕುಡಿ ಎಂಬ ನಗರದಲ್ಲಿ. ಇವರು ನಟ ಕಮಲ್ ಹಾಸನ್ ಅಣ್ಣ ಚಾರು ಹಾಸನ್ ಅವರ ಮಗಳು. ನಟ ಕಮಲ್ ಹಾಸನ್ ಇವರಿಗೆ ಚಿಕ್ಕಪ್ಪನಾಗಬೇಕು. 1979ರಲ್ಲಿ ಮದ್ರಾಸ್ನ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ನಟನೆ ಮತ್ತು ಛಾಯಾಗ್ರಹಣ ತರಬೇತಿ ಪಡೆದುಕೊಂಡ ಸುಹಾಸಿನಿ ಅಶೋಕ್ ಕುಮಾರ್ ಎನ್ನುವವರ ಕೆಳಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. ಆನಂತರ 1980ರಲ್ಲಿ ತಮಿಳು ನಿರ್ದೇಶಕ ಕೆ. ಬಾಲಚಂದರ್ ನಿರ್ದೇಶನದ ತಮಿಳು ಚಿತ್ರ ನಿಂಜೊತ್ತೆ ಕೆಳ್ಳಾದೆ ಚಿತ್ರದಲ್ಲಿ ಮೊದಲ ಬಾರಿಗೆ ಅಭಿನಯಿಸಿ ಸುಹಾಸಿನಿ ತಮ್ಮ ಸಿನಿಮಾ ಬದುಕನ್ನು ಆರಂಭಿಸಿದರು. 1983ರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಎನ್ನುವ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿ ಕನ್ನಡ ಸಿನಿಮಾ ರಂಗ ಪ್ರವೇಶಿಸಿದ್ದ ಸುಹಾಸಿನಿ ನಂತರ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ತೆರೆಕಂಡ ಕನ್ನಡದ ಸೂಪರ್ ಹಿಟ್ ಚಿತ್ರ ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡರು. 1990ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿರುವ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದ ಮುತ್ತಿನ ಹಾರ ಸೇರಿದಂತೆ ಇನ್ನೂ ಹಲವು ಕನ್ನಡ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿದ್ದರು. ಸುಹಾಸಿನಿಗೆ ಬಂಧನ, ಮುತ್ತಿನ ಹಾರ, ಅಮೃತ ವರ್ಷಿಣಿ ಚಿತ್ರಗಳು ಸಾಕಷ್ಟು ಹೆಸರು ತಂದುಕೊಟ್ಟಿದ್ದವು. ಕೇವಲ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ ಸೇರಿದಂತೆ ಇತರೆ ಭಾಷೆಗಳ ಚಿತ್ರಗಳಲ್ಲಿ ಅಭಿನಯಿಸಿ ಹಲವು ಪ್ರಶಸ್ತಿಗಳನ್ನು ಸುಹಾಸಿನಿ ಪಡೆದುಕೊಂಡಿದ್ದಾರೆ. ಸುಹಾಸಿನಿ ಕನ್ನಡದಲ್ಲಿ ಒಟ್ಟು 23 ಚಿತ್ರಗಳಲ್ಲಿ ನಟಿಸಿದ್ದು, ಪ್ರಸಿದ್ಧ ನಟರಾದ ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ರಮೇಶ್ ಅರವಿಂದ್, ಶಶಿಕುಮಾರ್ ಅವರ ಜೊತೆ ಹೀರೋಯಿನ್ ಆಗಿ ನಟಿಸಿದ್ದಲ್ಲದೆ ಪೋಷಕ ಪಾತ್ರಗಳಲ್ಲಿ ಶಿವರಾಜ್ಕುಮಾರ್, ವಿಜಯರಾಘವೇಂದ್ರ, ದರ್ಶನ್, ಎಸ್. ಮುರಳಿ, ಮಾಸ್ಟರ್ ಆನಂದ್, ಆದಿತ್ಯ ಇನ್ನೂ ಮುಂತಾದ ನಟರೊಂದಿಗೆ ಅಭಿನಯಿಸಿದ್ದಾರೆ. 1988ರಲ್ಲಿ ಖ್ಯಾತ ತಮಿಳು ಚಿತ್ರ ನಿರ್ದೇಶಕ ಮಣಿರತ್ನಂ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಸುಹಾಸಿನಿ ಆನಂತರ ನಂದನ್ ಎನ್ನುವ ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ಮದುವೆ ಆಗಿ 4 ವರ್ಷಗಳ ನಂತರ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ತಮ್ಮ ಅಭಿನಯ ಮುಂದುವರೆಸಿದ್ದರು. ಅವರು ಕನ್ನಡದಲ್ಲಿ ಬಂಧನ, ಮುತ್ತಿನ ಹಾರ, ಸುಪ್ರಭಾತ, ಅಮೃತ ವರ್ಷಿಣಿ, ಹಿಮಪಾತ, ವಿಶ್ವ, ಅಣ್ಣಾವ್ರು, ಮೋಹಿನಿ, ಮಾತಾಡು ಮಾತಾಡು ಮಲ್ಲಿಗೆ, ಸ್ಕೂಲ್ ಮಾಸ್ಟರ್, ಎರಡನೇ ಮದುವೆ, ಸಂಜು ವೆಡ್ಸ್ ಗೀತಾ, ಮಾಸ್ಟರ್ ಪೀಸ್, ನಾಣಿ, ಪ್ರೀತಿಯಲ್ಲಿ ಸಹಜ, ಮಾಸ್ತಿಗುಡಿ, ವಿರಾಟ್, ಅಂಬಿ ನಿಂಗೆ ವಯಸ್ಸಾಯ್ತೋ, ಪ್ರೇಮ ಬರಹ, ಮಾನ್ಸೂನ್ ರಾಗ, ಆಯುಷ್ಮಾನ್ ಭವ, ಪಾಪು, ಮೈನಾ ಹಾಗೂ ಇನ್ನೂ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸುಹಾಸಿನಿ 1996ರಲ್ಲಿ ತಮಿಳು ಚಿತ್ರ ಇಂದ್ರ ಎನ್ನುವ ಸಿನಿಮಾ ಕಥೆ ಬರೆದು ಅದನ್ನು ತಾವೇ ನಿರ್ದೇಶನ ಮಾಡಿ ಸಹಿ ಅನ್ನಿಸಿಕೊಂಡಿದ್ದರು. ಕನ್ನಡದಲ್ಲಿ 2013ರಲ್ಲಿ ತೆರೆಕಂಡ ಮೈನಾ ಚಿತ್ರ ಅವರು ಅಭಿನಯದ ಕೊನೆಯ ಚಿತ್ರವಾಗಿತ್ತು. ಪ್ರಸ್ತುತ ಚೆನ್ನೈನಲ್ಲಿ ನೆಲೆಸಿರುವ ಸುಹಾಸಿನಿ ಇದೀಗ ಪತಿ ಮಣಿರತ್ನಂ ಅವರು ಸ್ಥಾಪಿಸಿರುವ ಮದ್ರಾಸ್ ಟಾಕೀಸ್ ಎನ್ನುವ ಚಿತ್ರ ನಿರ್ಮಾಣ ಸಂಸ್ಥೆಯ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ಮುನ್ನಡೆಸುತ್ತಿದ್ದಾರೆ. ಇದು ಸುಹಾಸಿನಿ ಅವರ ಜೀವನದ ನೈಜ ಕಥೆಯಾಗಿತ್ತು. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.